ಮಾಲ್ಗುಡೀಸ್ ಅಂದ್ರೆ ನಿಮ್ಮ ಬಾಲ್ಯ. ಇದನ್ನ ದೇಶಾದ್ಯಂತ ಜನಗಳು ನೋಡಿದ್ದಾರೆ. ಅವರು ಬಾಲ್ಯವನ್ನ ಕನಸನ್ನ ಕಟ್ಕೊಬೇಕಂದ್ರೆ ಸ್ವಾಮಿ ಪಾತ್ರವನ್ನ ನೋಡ್ತಾ ಇದ್ರು. ಈ ಪಾತ್ರಕ್ಕೆ ಶಂಕರ್ ನಾಗ್ ಅವರು ನಿಮ್ನ ಆಯ್ಕೆ ಮಾಡೋಕೆ ಏನ ಸ್ಪೆಷಲ್ ಏನ ಇತ್ತಾ ಅಥವಾ ಜಸ್ಟ್ ದಟ್ ಯು ಇಲ್ಲ. ಸೊ ಮಾಲ್ಗುಡಿ ಡೇಸ್ ಮುಂಚೆ 23 ಮೂವೀಸ್ ಮಾಡಿದ್ದೆ. ಒಂದಷ್ಟು ಅಂಬರೀಶ್ ಅವ್ರ ಜೊತೆ, ಒಂದಷ್ಟು ಶಂಕರ್ ನಾಗ್ ಅವ್ರ ಜೊತೆನೆ. ಸೊ ನಾನೊಂದು 9.5 ಇದ್ದಾಗ ಮಾಲ್ಗುಡಿ ಡೇಸ್ ಮಾಡಿದ್ದೆ. ಕರೆಕ್ಟ್. ಸೊ 23 ಮೂವೀಸ್ ಮಾಡೋಷ್ಟು ಒಬ್ಬ ಚೈಲ್ಡ್ ಆಕ್ಟರ್ ಅಂತಂದ್ರೆ ಅಷ್ಟರೊಳಗೆ ನನಗೆ ಸ್ವಲ್ಪ ಏನು ಕರೆಕ್ಟ್ ಅರಿವು, ಆಕ್ಟಿಂಗ್ ಅಂದ್ರೆ ಏನು ಅಂದ್ರೆ ಯಾವ ರೀತಿ ನನ್ನ ಆಕ್ಟಿಂಗ್ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ಕ್ಲಾರಿಟಿ ಇತ್ತು. ಬಟ್ ಅದ್ರಲ್ಲಿ ಚಾಲೆಂಜ್ ಇದ್ದಿದ್ದು ಹಿಂದಿ ಬರ್ತಾ ಇರಲಿಲ್ಲ ಸರಿಯಾಗಿ, ಇಂಗ್ಲಿಷು ಸರಿಯಾಗಿ ಬರ್ತಾ ಇರಲಿಲ್ಲ. ಇದು ಅಗೇನ್ ನಾನ್ ಡಿಜಿಟಲ್ ಟೈಮ್ ಅಲ್ಲಿ ಹಿಂದಿ ಇಂಗ್ಲಿಷ್ ಒಟ್ಟೊಟ್ಟಿಗೆ ನಾವು ಸಿನಿಮಾ ಕ್ಯಾಮ್ರಾ ಶೂಟ್ ಮಾಡಿದ್ದು, ಅದು ಟೆಲಿವಿಷನ್ ಕ್ಯಾಮ್ರಾ ಶೂಟ್ ಮಾಡಿದ್ದಲ್ಲ. ಸೊ ಸೇಮ್ ಸ್ಟ್ರೆಸ್ ನಮ್ಗೆ, ಏನು ರೀಲ್ ಬೇಸ್ ಮಾಡಂಗಿಲ್ಲ ಅಂತ. ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ನನ್ನ ಮೇಲಾದ ಒಂದು ಅಪಾರ ನಂಬಿಕೆ ಏನು ಅಂತಂದ್ರೆ, ಅವ್ರ ಜೊತೆ ಒಂದು 5-6 ಸಿನಿಮಾ ಮಾಡಿದ್ರಿಂದ ಇದು ಮಾಡ್ತಾನೆ ಅನ್ನೋ, ನಾವು ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ಲಿ ಮಾಡ್ತಾನೆ ಅಂತ. ಸೊ ಬರೀ ಅವ್ರ ಜೊತೆ ಕಂಪ್ಲೀಟ್ ನಮ್ಮ ಸಂಕೇತ್ ಟೀಮ್ ಏನಿದೆ, ಅವರ ಎಂಟೈರ್ ಅರುಂಧತಿ ಮೇಡಮ್, ಪದ್ಮಾವತಿ ಮೇಡಮ್, ಸಂಕೇತ್ ಕಾಶಿ ಅವರು, ಜಗದೀಶ್ ಮಲ್ನಾಡ್ ಅವರು, ಎಲ್ಲರೂ ಅವ್ರದ್ದು ಏನೊಂದು ಟೀಮ್ ಇತ್ತು. ಪ್ರತಿಯೊಬ್ರು ತೆರೆ ಹಿಂದೆ ನನ್ಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಡೈಲಾಗ್ ನೆನಪು ಮಾಡ್ಕೊಳ್ಳೋದಾಗ್ಲಿ, ಡೆಲಿವರಿ ಬಗ್ಗೆ ಆಗ್ಲಿ, ಎಲ್ಲಾನು ತುಂಬಾನೇ ಒಂದು ಒಳ್ಳೆ ಟೀಮ್ ಎಫರ್ಟ್ ಆಗಿದೆ. ಸೊ ಅಗೇನ್ ಟು ಲೀನ್ ಇನ್ ಟು ಯುವರ್ ಅರ್ಲಿಯರ್ ಕ್ವೆಶ್ಚನ್, ಇವತ್ತಿನ ಮಕ್ಕಳಿಗೂ ಸ್ವಾಮಿ ತರದ್ದೇ ಒಂದಷ್ಟು ಚಾಲೆಂಜಸ್ ಇದೆ. ಈಗಿನ ಮಕ್ಳಿಗೂ ಒಬ್ಬ ರಾಜಮ್ ಇರ್ತಾನೆ, ಒಬ್ಬ ಮಣಿ ಇರ್ತಾನೆ, ಒಬ್ಬ ಬುಲಿ ಇರ್ತಾನೆ, ಒಬ್ಬ ಹಣವಂತ ಇರ್ತಾನೆ. ಆಗಿನ ಮಕ್ಳಿಗೂ ಅದೇ ಇರ್ತಾ ಇತ್ತು. ಸೊ ಈ ನಾನ್ ಡಿಟೇಲ್ ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಮ ಕರ್ನಾಟಕಲ್ಲೋ ಅಥವಾ ಮಹಾರಾಷ್ಟ್ರ ಎರಡರಲ್ಲೂ ಇದೆ ಅನ್ಸುತ್ತೆ, ಒಂದು ಚಾಪ್ಟರ್ ಇದೆ ಸ್ವಾಮಿ ಬಗ್ಗೆ. ಸೊ ಅದಕ್ಕೆ ಸ್ಕೂಲ್ಸ್ ನನ್ನನ್ನ ಇನ್ ಬಿಟ್ವೀನ್ ತುಂಬಾ ಸತಿ ಕರೆಸ್ತಾ ಇರ್ತಾರೆ ಮಕ್ಳಿಗೆ ಮಾತಾಡೋದಕ್ಕೆ. ಅವ ಮಾತಾಡೋವಾಗ ನನಗೆ ಇದೇ ಪ್ರಶ್ನೆನೆ, ನಿಮ್ಗೆ ಅದ್ರ ರಿಲೇಟ್ ಮಾಡ್ಕೊಳಕ್ಕಾಗತ್ತಾ? ಅದನ್ನ ಆ ಯೂಟ್ಯೂಬ್ ಅಲ್ಲ ಅಥವಾ ಅಮೆಝಾನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅದರದ್ದು ಅದನ್ನ ಯಾವ್ದಾದ್ರೂ ನಿಮ್ಗೆ ರಿಲೇಟಿವಿಟಿ ಇದೆಯಾ? ಎವ್ರಿಬಡಿ ಸೇಸ್. ನನ್ ಖುಷಿ ಪಡಿಸೋದಕ್ಕೆ ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಪ್ರತಿಯೊಬ್ರು ಹೇಳ್ತಾರೆ. ಕರೆಕ್ಟ್. ಅವ್ರಿಗೆ ಆ ಪ್ರಾಬ್ಲಮ್ಗಳು ಅರ್ಥ ಆಗದೆ ಇದ್ರು, ಏನು ಟೀಚರ್ಸ್ ಹೊಡಿಯಲ್ಲ, ಅಪ್ಪ ಅಮ್ಮ ಹೊಡಿಯಲ್ಲ, ಅದು ಅರ್ಥ ಆಗದೆ ಇದ್ರು ಈ ಫ್ರೆಂಡ್ಸ್ ಒಂದು ರಿಲೇಶನ್ಶಿಪ್ ಇದೆ. ಇವನನ್ನ ಪ್ಲೀಸ್ ಮಾಡಕ್ ಹೋದ್ರೆ ಅವನ್ ಕೋಪ ಬರುತ್ತೆ, ಅವನನ್ನ ಪ್ಲೀಸ್ ಮಾಡಕ್ ಹೋದ್ರೆ ಇವನ್ ಕೋಪ ಬರುತ್ತೆ, ಒಂದ್ ಕ್ರಿಕೆಟ್ ಟೀಮ್ ಮಾಡೋದು, ಇದನ್ನೆಲ್ಲಾನು ದೇ ಆರ್ ಏಬಲ್ ಟು ರಿಲೇಟ್. ಅವರದೇ ಆದಂತ ರೀತಿಯಲ್ಲಿ ದೇ ಆರ್ ಏಬಲ್ ಟು ರಿಲೇಟ್. ಅದಕ್ಕೆ ಅದು ಇವತ್ತವರೆಗೂ ಉಳಿದಿದೆ ಅನ್ಸುತ್ತೆ, ಇನ್ನು ಎಲ್ಲರ ಮನಸ್ಸಲ್ಲಿ ಉಳಿದಿದೆ. ಪ್ಲಸ್ ಜೊತೆಗೆ ಅವತ್ತಿನ ಟೈಮಿಗೆ ಯಾರ್ಯಾರು ಆ ವಯಸ್ಸವರು ಅದನ್ನ ನೋಡ್ಕೊಂಡು ಬೆಳೆದ್ರು, ಇವತ್ತಿಗೂ ಅದನ್ನ ನೋಡಿದಾಗ ನನಗೆ ಹೇಳಿರೋದು, ಪ್ರತಿಯೊಬ್ರು ಹೇಳಿರೋದು ಏನು ಅಂತಂದ್ರೆ, ನಮ್ಮ ಬಾಲ್ಯ ನಾವು ನೆನಪಿಸ್ಕೊಳ್ತೀವಿ. ಸೊ ನಿಮ್ಮ ಇಮೇಜ್, ನಾನು ಹೆಂಗೆ ನಂದು ಇಮೇಜ್ ನೋಡಿದಾಗ ನನ್ನ ಬಾಲ್ಯ, ಅವ್ರಿಗೆ ನನ್ನ ಸ್ವಾಮಿ ಮತ್ತೆ ಅದನ್ನ ನೋಡಿದ ತಕ್ಷಣ ಅವ್ರಿಗೆ ನೆನಪು ಬರೋದು ಅವ್ರ ಬಾಲ್ಯ. ನನ್ನ ಬಾಲ್ಯ ಮೋಸ್ಟ್ ಆಫ್ ದಿನ್ ಆರ್ ಹ್ಯಾಪಿ. ಸೊ ಒಳ್ಳೆ ಹ್ಯಾಪಿ ಮೆಮರೀಸ್ ಬರೋದ್ರಿಂದ ನಮಗೂ ಖುಷಿ ಕೊಡುತ್ತೆ ಅನ್ಸುತ್ತೆ. ಆಗುಂಬೆಯಲ್ಲಿ ಶೂಟ್ ಮಾಡ್ತಿದ್ರಿ, ಈಗ ಆ ಕಾಡು ವಾತಾವರಣ, ಮಳೆ, ಸೊ ಇದೆಲ್ಲ ನಿಮ್ಗೆ ಆ ಅನುಭವ ಕಷ್ಟ ಅನ್ಸಿತ್ತ ಆ ಟೈಮಲ್ಲಿ? ಬಿಕಾಸ್ ಯು ಆರ್ ವೆರಿ ಯಂಗ್, 9.5 years ಸೊ ಹೌ ವಾಸ್ ಇಟ್? ಅಂಡ್ ಅದರಿಂದ ನಿಮ್ಮ ಇವತ್ತಿನ ಜೀವನಕ್ಕೆ ಪ್ರಭಾವ ಇದೆ ಅಂದ್ರೆ, ಯು ಲೈಕ್ ನೇಚರ್? ಡೆಫಿನೆಟ್ಲಿ ಸರ್. ಸೊ ಓನ್ಲಿ ಬಿಕಾಸ್ ಆಫ್ ದಟ್ ಇನ್ಹೆರಿಟೆನ್ಸ್ ಇಲ್ಲಿಂದನಾ? ಓನ್ಲಿ ಏನದು ಕಷ್ಟ, ಅದು ನನ್ನನ್ನ ಬರೀ ಲೈಕ್ ನೇಚರ್ ನಾಟ್ ಲೈಕ್ ಗಿಂತ ಎಲ್ಲೇ ಹೋದ್ರು ನಾವು ನಮ್ಮ ಜನ ಒಳ್ಳೆಯವ್ರ ಜೊತೆಗಿದ್ರೆ ಎಂಥ ಜಾಗದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಲೈಫ್ ಲೆಸನ್ಸ್. ನೀವು ಎಲ್ಲೋದ್ರೂ ವಾಪಸ್ ಬರ್ಬೋದು, ಏನ್ ಬೇಕಾದ್ರೂ ಸಾಧಿಸ್ಬೋದು. ಈಗ ಒಂದು ತಕ್ಷಣಕ್ಕೆ ಹೇಳ್ಬಿಡ್ತೀನಿ, ಎಸ್, ಅದೇ ಮಧ್ಯ ಕಾಡಲ್ಲಿ ಒಂದು ಸೆಟ್ಟಿಂಗ್ ಇದೆ. ಸ್ವಾಮಿ ಅವನ ಮನೆ ಒಳಗೆ ಹೋಗ್ತಾನೆ, 3 ಫ್ಲೋರ್ ಹತ್ಬೇಕು ಅವನು. ಆ ಕಾಡೊಳಗೆ ನೀವು ಯಾವುದೇ ಕಾರಣ ಕ್ರೇನ್ ತಗೊಳೋಕ್ಕಾಗಲ್ಲ, ಮೇಲೆ ಹೋಗೋದಂತ ಕ್ರೇನ್ ತಗೊಳೋಕ್ಕಾಗಲ್ಲ, ಫಿಸಿಕಲಿ ತಗೊಳಕ್ ಸಾಧ್ಯನೇ ಇಲ್ಲ. ಶಂಕರ್ ನಾಗ್ ಸರ್ ಹೇಳಿದ್ರು, ಇಲ್ಲ ನನ್ಗೆ ಅದು ಅಲ್ಲೊಂದು ಆ ಶಾಟ್ ಬೇಕೇ ಬೇಕು. ಅವ್ರು ಆತರ, ಅವ್ರ ಜೀನಿಯಸ್, ಅವ್ರಿಗೆ ಬೇಕು ಅಂದ್ರೆ ಬೇಕು, ಹೆಂಗಾದ್ರೂ ಮಾಡ್ಲೇಬೇಕು. ಈ ಟೀಮ್ ಏನ್ ಮಾಡ್ತು, ಈಗ ಇವರು ಇಲ್ಲ ಅಂದ್ರೆ ಬಿಡಲ್ಲ, ಅವರು ಕಾಡಲ್ಲಿದ್ದೀವಿ ಏನ್ ಮಾಡೋದು ಅಂತಂದ್ರೆ, ಯಾರ್ದೋ ಒಬ್ರು ಮನೆಗೆ ಹೋಗ್ಬಿಟ್ಟು ದೊಡ್ಡ ವುಡನ್ ತೊಟ್ಲು ತಂದ್ರು, ಇನ್ನೊಬ್ರು ಯಾರೋ ಒಂದ್ 4 ಮನೆಗೆ ಹೋಗ್ಬಿಟ್ಟು ಬಾವಿ ಸೇದೋ ಹಗ್ಗ ತಂದ್ರು, ಇನ್ನೊಬ್ರು ಯಾರೋ ಹೋಗ್ಬಿಟ್ಟು ಅದ್ರ ಅಲ್ಲಿ ಆ ಮನೆ ಪಕ್ಕ ಇರೋ 2 ತೆಂಗಿನ ಮರನೋ ಅಡಿಕೆ ಮರನೋ ಕಟ್ಟಿಬಿಟ್ಟು, ಒಂದು ರೆಂಬೆ ಕಟ್ಟಿಬಿಟ್ಟು ಈ ತೊಟ್ಲಲ್ಲಿ ಕ್ಯಾಮ್ರಾಮನ್ ನ ಕೂರಿಸಿ 2 ರಾಟೆ ಹಾಕಿ ಮಾಡ್ಕೊಂಡು ಕ್ರೇನ್ ರೆಡಿ ಮಾಡಿ ಆ ಶಾಟ್ ಮಾಡಿದೀವಿ. ವಾವ್! ಇದನ್ನ ಮಾಡ್ತಾ ಇದ್ದಂಗೆನೆ ಶಂಕರ್ ನಾಗ್ ಸರ್ಗೆ ಹೌದಲ್ಲ, ಹಂಗ್ ಮಾಡಿದ್ರಲ್ಲ, ಸರಿ ಟ್ರಾಲಿಯಿಂದ ಬಂದ್ಬಿಟ್ಟು ಕ್ರೇನ್ ಹೋಗ್ಬೇಕು ಅಂತ ಅದನ್ನು ಮಾಡಿ.
ಸೊ ಏನು ಅಸಾಧ್ಯ ಅನ್ನೋದು ಶಂಕರ್ನಾಗ್ ಸರ್ ಗೊತ್ತೇ ಇರಲಿಲ್ಲ. ಅವ್ರ ಜೊತೆ ಆ ಟೀಮಲ್ಲಿ ಆ 8-9 ವರ್ಷ ನಾನು ಪಳಗದ್ನಲ್ಲ, ನನ್ನ ತಲೆಯಲ್ಲೂ ಅಷ್ಟೇ, ನಮಗ್ ಗೊತ್ತಿಲ್ಲ ಅಷ್ಟೇ ಅಂತ. ಅವ್ರು ಹೇಳೋರು ಯಾವಾಗ್ಲೂ, ನಿಮ್ ಇದಾಗಲ್ಲ ಅಂದ್ರೆ ಆಗಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಅದನ್ನ ಹೆಂಗ್ ಮಾಡೋದು ಗೊತ್ತಿಲ್ಲ ಅಂತ. ಇದು ನನ್ನ ಲೈಫ್ ಲೆಸನ್ಸ್ ತುಂಬಾನೇ, ಇದು ನನ್ನ ಜೀವನದಲ್ಲಿ ಹಲವಾರು ಸತಿ ಅದು ಉಪಯೋಗ ಬಂದಿದೆ. ಯಾವ್ದೋ ಒಂದು ಎಲ್ಲೋ ಇದೀವಿ, ಏನೋ ಗಾಡಿ ಕೆಟ್ಟು ನಿಂತಿದೆ, ಏನ್ ಮಾಡ್ಬೇಕು, ಏನ್ ಮಾಡೋದು ಅಲ್ಲ, ನಾ ಏನೋ ಮಾಡ್ಬೇಕು, ನಾನು ಸಾರ್ಟ್ ಔಟ್ ಮಾಡ್ಬೇಕು ಏನು ಅಂತ ನಾನು ಇನ್ನೂ ಅದನ್ನ ನಾನು ಯೋಚಿಸಿಲ್ಲ ಅಥವಾ ಅದನ್ನ ನಾನು ಸರಿ ಮಾಡ್ಕೊಂಡಿಲ್ಲ ಅಷ್ಟೇ. ನನ್ ಮೇಲೆ ಇದೆ ಅಷ್ಟೇ, ಏನೋ ಮಾಡ್ಬೇಕು. ಅದು ನನಗೆ ಆ ಮಾಲ್ಗುಡಿ ಡೇಸ್ ಶೂಟಿಂಗ್ ಟೈಮ್ ಅಲ್ಲಿ ಇದೊಂದು ತಕ್ಷಣಕ್ಕೊಂದು ಸಿಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆತರ ಹಲವಾರು ಮಾಡ್ಬಿಟ್ಟಿದೀವಿ. ಎಲ್ಲೆಲ್ಲಿ ಶೂಟ್ ಮಾಡಕ್ಕಾಗಲ್ಲ, ಎಲ್ಲಿ ಕ್ಯಾಮ್ರಾ ಇಡಕ್ಕಾಗಲ್ಲ, ಅಂಡರ್ ವಾಟರ್ ಬೇಕು, ಅಂಡರ್ ವಾಟರ್ ಮಾಡಿದ್ವಿ. ಆತರ ಅವ್ರಿಗೆ ಅದು ಇಲ್ಲವೇ ಇಲ್ಲ, ಅದು ಇಲ್ಲ ಅನ್ನೋದು ಬರಲ್ಲ ಅವ್ರಿಗೆ. ಸೊ ಅವರ ಜೊತೆ ಅಂತ ಒಬ್ರು ಗುರುಗಳ ಜೊತೆ ನಾವು ಚೆನ್ನಾಗಿ ತೀಡಿ ಪಳಗದಾಗ ಮಳೆ ಇದೆಲ್ಲ ಹೇಳಿದ್ರು. ಬರೀ ಮಳೆ ಅಲ್ಲ ಸರ್, ಅಲ್ಲಿ ಆಗುಂಬೆ ಇಸ್ ಕಾಲ್ಡ್ ದಿ ಕಿಂಗ್ ಕೋಬ್ರಾ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ಅಥವಾ ಅಟ್ಲೀಸ್ಟ್ ಏಷ್ಯಾ. ಅಂದ್ರೆ ರೆಗ್ಯುಲರ್ ಹಾವುಗಳಲ್ಲ, ಅದ್ರದ್ದು ಒಂದು 8 ಅಡಿ 9 ಅಡಿ ಇರೋ ಹಾವು, ಆ ರೆಗ್ಯುಲರ್ ಹಾವನ್ನ ತಿನ್ನುವಂತ ರಾಜ, ಅವನ ಜಾಗ ಹೈಯೆಸ್ಟ್ ಡೆನ್ಸಿಟಿ ಪರ್ ಇಡೀ ವರ್ಲ್ಡ್ ಅಲ್ಲಿ ಇರೋದು ಅಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ನಮ್ಮ ರೆಗ್ಯುಲರ್ ಹಾವುಗಳೆಲ್ಲ ಇಲ್ಲಿ ನಾವು ನಾಯಿ ಬೆಕ್ಕೆಲ್ಲ ನೋಡ್ತೀವಲ್ಲ, ಆ ತರ ಅಲ್ಲಿ ಹಾವುಗಳು ಕಾಣಿಸ್ತಾ ಇದೆ. ಅದು ಮಳೆ ಬಂದ್ರೆ ಒಂದ್ 3 ದಿನ ನಿಲ್ಲಲ್ಲ. ಆಮೇಲೆ ಆ ಚಳಿಗೆ ಇದೆಲ್ಲ ಹೊರಗಡೆ ಬಂದವು. ಸೊ ನನ್ಗೂ ಸ್ಟಾರ್ಟಿಂಗ್ ಒಂದು 5-10 ದಿನ ಬಿಟ್ರೆ, ಅದಾದ್ಮೇಲೆ ನೀವು ಯಾವ ಹಾವು ನೋಡಿದ್ರೆ ಅದು ಯಾವ ಜಾತಿ ಅಂತ ಹೇಳೋ ಅಷ್ಟು ನಾಲೆಜ್ ಬಂದಿತ್ತು. ಏನ್ ತಿಳ್ಕೊಬೇಕು ನಾವು, ಇಲ್ಲಿ ಈ ಕಡೆ ಓಡ್ಬೇಕಾ ಇಲ್ಲ ಅದ್ರ ಜೊತೆ ಇರ್ಬೇಕು ಗೊತ್ತಿಲ್ಲ ನಮ್ಗೆ. ಆಮೇಲೆ ಅವ್ರು ಹೇಳೋರು, ಈ ಹಾವುಗಳೆಲ್ಲ ಜೋರಾಗ 4-5 ಹಾವು ಈ ಕಡೆ ಹೋದ್ರೆ ನೀವ್ ಅನ್ಕೊಳ್ಳೋದು ಈ ಕಡೆ ಹೋಗ್ತಾ ಇದೆ ಅಂದ್ರೆ ನಾವ್ ಈ ಕಡೆ ಓಡೋಗೋಣ ಅಂತ. ಆ ಕಡೆ ಓಡೋಬಿಡಿ, ಆ ಕಡೆ ರಾಜ ಹಂಟಲ್ಲಿದ್ದಾನೆ, ಇವ್ರ ಜೊತೆ ಓಡಿ ಅಂತ. ಇದೆಲ್ಲ ನಿಮ್ ಇನ್ಸ್ಟಿಂಕ್ಟ್ ಹೆಂಗ್ ನೀವು ಇದ್ ಮಾಡ್ಕೊಳ್ತೀರ, ಆ ಓಡ್ತಾ ಇದ್ರೆ ಅದ್ರ ಜೊತೆ ಓಡೋಗೋದು ಅಂತ. ಯಾಕಂದ್ರೆ ಅಲ್ಲಿ ಇನ್ನೊಂದು ದೊಡ್ಡದಿದೆ. ಸೊ ಈ ತರ ಒಂದು ಚಾಲೆಂಜಿಂಗ್ ಜಾಗ, ಪ್ಲಸ್ ಈಗೇನ್ ಸೆಲ್ ಫೋನ್ ಇರ್ಲಿಲ್ಲ. ನಮ್ಮ ಭಯ ಸಾಮಾನ್ಯ, ನನಗೆ ಬೇಡ ಮನೆ ವಾಪಸ್ ಕರ್ಕೊಂಡು. ಶಂಕರ್ನಾಗು ಮತ್ತೆ ಅವರ ಟೀಮ್ ಇದೆ, ಅವ್ರು ಮಾಡ್ತಾ ಇದಾರೆ. ಅವ್ರು ಎಲ್ಲೋ ಯಾವ್ದೋ ಫ್ಯಾನ್ಸಿ 5 ಸ್ಟಾರ್ ಹೋಟೆಲ್ ಅಲ್ಲಿ ನಮ್ ಜೊತೆ ಅಲ್ಲೊಂದು ಮನೇಲಿ ಇರ್ತಾ ಇದ್ರು. ನಾವೆಲ್ಲರೂ ಅಲ್ಲಿ ಆಗುಂಬೆ ನಿವಾಸಿಗಳಾಗ್ಬಿಟ್ಟಿದ್ವಿ. ಇವತ್ತಿಗಿದ್ದಿದ್ರೆ ಆಧಾರ್ ಕಾರ್ಡ್ ಅಲ್ಲೇ ಆಗ್ಬಿಟ್ಟಿರೋದು ನಮ್ಗೆ, ಅಷ್ಟು ನಿವಾಸಿಗಳು. ಸರ್ ಇವತ್ತಿಗೂ ಅಲ್ಲಿ ಹೋಗ್ತೀನಿ ನಾನು ಉಡುಪಿ, ನಮ್ಮ ವೈಫ್ ಉಡುಪಿ ಮೂಲದವರು. ನಾವು ಆ ಕಡೆ ಹೋಗ್ಬೇಕು ಅಂದ್ರೆ ಆಗುಂಬೆಗೆ ಹೋಗ್ತೀನಿ. ಅಲ್ಲಿ ಸ್ವಾಮಿ ಇದ್ದಂತ ಮನೆ, ಮಂಜು ಇದ್ದಂತ ಮನೆ, ಎರಡೂ ಮನೆಗೆ ನಾನು ಯಾವತ್ತು ಬೇಕಾದ್ರೂ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಹೋಗ್ಬೋದು. ನನಗೆ ಊಟ ಸಿಗುತ್ತೆ, ಯಾವ ಚಾರ್ಜು ಇಲ್ಲ. ಯಾವತ್ತು ಬೇಕಾದ್ರೂ ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತೀನಿ ನಾನು. ಅದು ನಂದು ಇನ್ನೊಂದು ಊರೇ ಆಗಿದೆ, ನನ್ನ ಒಂದು ತವರೂರ್ ತರ ನನ್ನ ಮನೆ ಅದು ನೇಟಿವ್. ಅವ್ರು ಯಾರು ಕೇಳಲ್ಲ ಯಾಕೆ ಇದು ಅದು ಅಂತಲ್ಲ. ನನ್ಗೆ ಅಲ್ಲಿ ಯಾಕಂದ್ರೆ ಸ್ವಾಮಿಯಾಗಿ ನಾನು ಎಷ್ಟು ಓಡಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಅಂದ್ರೆ, ಈಗ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಗೊತ್ತಿಲ್ಲ. ಅರ್ಧ ಬಾಲ್ಯ ಅಲ್ಲಿ ಒಂದು 2 ಚಿಕ್ಕ ಹುಡುಗರು ನಾನು ಯಾರೋ ಅವ್ರ ರಿಲೇಷನ್ ಅಂತಾನೆ ಅನ್ಕೊಂಡಿದ್ದಾರೆ ನಾನು. ಆ ತರ ನನಗೆ ಅವ್ರಿಗೇನು ಸಂಬಂಧನೇ ಇಲ್ಲ. ಹೋದ್ರೆ ಅಲ್ಲಿ ಅದು ಯಾವ್ದೋ ಒಂದಷ್ಟು ತೆಂಗಿನಕಾಯಿ ಎತ್ತಿಟ್ಟಿರ್ತಾರೆ, ಹಣ್ಣುಗಳೊಂದಷ್ಟು ಎತ್ತಿಟ್ಟಿರ್ತಾರೆ, ಅವ್ರಿಗೆ ಸಿಗುತ್ತೆ, ನಾನು ತಗೊಂಡು ಹೋಗೋದು ಉಡುಪಿಗೆ. ಆ ತರ ಅದು ನಮ್ಮ ಊರಾಗಿತ್ತು. ಸೊ ಅದಕ್ಕೆ ಪದಗಳಿಲ್ಲ, ಎಕ್ಸ್ಪ್ಲನೇಷನ್, ಆ ಫೀಲಿಂಗ್ಗೆ ಆನ್ಸರೇ ಇಲ್ಲ. ಸೊ ಈ ಕಲ್ಲು ಚುಚ್ಕೊಳ್ತಾ ಇತ್ತು, ಹಾವಿತ್ತು, ಇದೆಲ್ಲ ತಲೆಗೆ ಬರಲ್ಲ. ಒಂದು 2 ವಾರ 3 ಆದ್ಮೇಲೆ ಆ ಜನಗಳು ತೋರಿಸೋ ಪ್ರೀತಿ ಇದೆಯಲ್ಲ, ಅದೆಲ್ಲ ಇದನ್ನೆಲ್ಲ ಓವರ್ಕಮ್ ಮಾಡಿ. ಈ ಸ್ವಾಮಿ ಪಾತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಯು ಸ್ಟಿಲ್ ರಿಮೆಂಬರ್ ದಟ್ ಫೀಲ್? ಸರ್ 3 ಒಂದು ಸ್ಟೇಟ್ ಅವಾರ್ಡ್ ಬಂದಿದ್ದು ಇದಕ್ ಮುಂಚೆನೆ ಪರಮೇಶಿ ಪ್ರೇಮ್ ಪ್ರಸಂಗಗೆ ಬಂತು. ರಾಮಕೃಷ್ಣ ಹೆಗಡೆ ಅವರು ಸರ್ ನನ್ಗೆ ಕೊಟ್ಟರು, ಶಂಕರ್ನಾಗ್ ಸರ್ದು ಅವಾರ್ಡ್ ಬಂತು. ಅದೊಂಥರ ಖುಷಿ. ಮಾಲ್ಗುಡಿ ಡೇಸ್ ಏನು ಈ ಸ್ವಾಮಿ ಅನ್ನೋ ಮೂವಿಗೆ ಅಂತಾರಾಷ್ಟ್ರೀಯ ಅವಾರ್ಡ್ ಫಸ್ಟ್ ಬಂತು, ಆಮೇಲೆ ನ್ಯಾಷನಲ್ ಅವಾರ್ಡ್, ಪ್ರೆಸಿಡೆಂಟ್ ಅವಾರ್ಡ್ ಬಂತು. ಸೊ ಫಸ್ಟ್ ಬಂದಿದ್ದು ಎಕ್ಸ್ಟ್ರಾ ಸ್ಪೆಷಲ್ ನನಗೆ ಯಾಕಿದೆ ಅಂದ್ರೆ, ಭುವನೇಶ್ವರಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇತ್ತು. ಅದರಲ್ಲಿ ಅಪ್ಪು ಸರ್, ನಮ್ಮ ಡಿಯರ್ ಪುನೀತ್ ರಾಜ್ಕುಮಾರ್ ಸರ್, ಅವರಾಗ ಬೆಟ್ಟದ ಹೂವು ನಾನ್ ಕಾಂಪಿಟ್ ಸೆಕ್ಷನ್ ಅಲ್ಲಿ ಅದು ಭಾಗವಹಿಸ್ತಾ ಇದ್ರು. ನಂದು ಸ್ವಾಮಿ ಇದು ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ. ಸೊ ಫಸ್ಟ್ ಡೇ ನಾವು ಇಬ್ರು ಬೇರೆ ಬೇರೆ ಹೋಟೆಲ್ ಅಲ್ಲಿ ರೂಮ್ ಅಲ್ಲಿ ಇದ್ವಿ. ನಾನು ಅಲ್ಲಿ ಇದೀನಿ ಅಂತ ಗೊತ್ತಾಗಿದ ತಕ್ಷಣ ಅಪ್ಪು ಇಮಿಡಿಯೇಟ್ ಆಗಿ ಬೇರೆ ಕಡೆ ಎಲ್ಲರೂ ನಮ್ಮ ಜೊತೆ ಇರ್ಬೇಕು, ನಮ್ಮ ಹೋಟ್ಲಲ್ಲಿ. ಸೊ ರೂಮ್ ಶಿಫ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ಒಂದು 14 ದಿನ ನಾನು ಟೈಮ್ ಕಳೆದಿದ್ದ ಕಾಲ. ಸೊ ಎಕ್ಸ್ಟ್ರಾರ್ಡಿನರಿ ಒಂದು ಅಂದ್ರೆ ಮರೆಯಲಾಗದ ಒಂದು ನೆನಪುಗಳು. ನಾವು ಜೊತೆಗೆಲ್ಲ ಹೋಗಿದ್ದು, ಏನೇನೋ ತಿನ್ಕೊಂಡ್ ಬಂದ್ವಿ, ಏನೇನೋ ಮಾಡಿದ್ವಿ, ಅದೆಲ್ಲ ನೆನಪುಗಳು. ಜೊತೆಗೆಲ್ಲ ಅಪ್ಪು ಅವರು ಇದ್ದ ಟೈಮಿಗೆ ನನಗೆ ಅವಾರ್ಡ್ ಬಂದು
ನಾನು ತಗೊಂಡ್ ಬಂದಾಗ ನನ್ನ ಫ್ಯಾಮಿಲಿ ಇರ್ಲಿಲ್ಲ, ಯಾರು ಇರ್ಲಿಲ್ಲ ನಮ್ಮ ಟೀಮಿಂದ. ನನಗಿದ್ದು ತಪ್ಪು. ಅವರೇ ತಪ್ಕೊಂಡು ನನ್ನ ಎತ್ಕೊಂಡು ಹಿಂಗೆಲ್ಲ ಕಿರ್ಚಾಡಿ ಎಂಜಾಯ್ ಮಾಡಿದ್ದು ಅವರು. ಸೊ ಅದು ಎಕ್ಸ್ಟ್ರಾ ಸ್ಪೆಷಲ್ ನನಗೆ. ನೆಕ್ಸ್ಟ್ ಆಫ್ ಕೋರ್ಸ್ ಪ್ರೆಸಿಡೆಂಟ್ ಅವಾರ್ಡ್ ಅಥವಾ ನ್ಯಾಷನಲ್ ಅವಾರ್ಡ್ ಬಂದಾಗ ಅದ್ರದ್ದು ಫೀಲಿಂಗು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿವರೆಗೂ ನನಗೆ ರಿಯಲೈಸೇಷನ್ ಇಲ್ಲ. ಇವತ್ತಾದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮು ಅದು ಇದೆಲ್ಲ ಇದೆ, ಎಲ್ಲ ಗೊತ್ತುಪಡಿಸ್ಬಿಡುತ್ತೆ ನಿಮ್ಮ ಇದು. ಅವತ್ತಿಗೆ ಏನು ಅಂದ್ರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಫ್ರಂಟ್ ಪೇಜ್ ಅಲ್ಲಿ ಒಂದು ಆರ್ಟಿಕಲ್ ಬಂತು ಅಂದ್ರೆ ಕಟ್ ಮಾಡಿ ಎಲ್ಲ ಇಟ್ಕೊಂಡು ನಮ್ಮ ತಂದೆ ಇನ್ನೂ ಇಟ್ಟಿದ್ದಾರೆ, ಇಲ್ಲ ಒಳಗಡೆ ಇರಬೇಕು. ಸೊ ಅದು ಇಟ್ಟಿದ್ರು. ಬಟ್ ಆ ಡೆಲ್ಲಿಗೆ ಹೋಗಿ ಆ ಒಂದು ಪ್ರೋಟೋಕಾಲ್, ಶಂಕರ್ನಾಗ್ ಸರ್ ಇದ್ದಾರೆ ಈ ಕಡೆ. ಅದೇ ನನ್ನ ಲಕ್ಕಿಗೆ ಆ ಟೈಮ್ಗೆನೆ ಅದೇ ಇಯರ್ ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ರಾಜ್ ಕಪೂರ್ ಅವ್ರಿಗೆ ಸಿಕ್ತು, ವೆಂಕಟರಾಮನ್ ಸರ್ ಪ್ರೆಸಿಡೆಂಟ್, ಕಮಲ್ ಹಾಸನ್ ಅವ್ರಿಗೆ ಬೆಸ್ಟ್ ಹೀರೋ ಆಗಿ ಸಿಕ್ತು. ಸೊ ಇವರೆಲ್ಲ ಇವ್ರ ಜೊತೆ ಅದು ತಗೊಂಡಿದ್ದು ಅವತ್ತಿಗೆ ಸ್ವಲ್ಪ ಅದು ತಲೆಗೆ ಹೋಯ್ತು. ಓಕೆ, ಏನೋ ಒಂದು ಚೆನ್ನಾಗಿ ಮಾಡಿದೀನಿ ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡಿದೀನಿ. ಈಗ ನಿಮ್ಗೆ ಈ ಮಾಲ್ಗುಡೀಸಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಸಂಭಾಷಣೆ ಸೇಮ್ ಒಂದೇ ಟೈಮ್ ಡಬ್ಬಿಂಗ್ ಮಾಡ್ಬೇಕಾಗಿತ್ತು. ಡಬ್ಬಿಂಗ್ ಇಲ್ಲ, ಪ್ರತಿಯೊಂದು ಶೂಟ್ ಮಾಡ್ಬೇಕಾಗಿತ್ತು. ಸೊ ಹಿಂದಿ ಅದಾದ್ಮೇಲೆ ಡಬ್ಬಿಂಗ್ ಮಾಡ್ಬೇಕು. ನೀವು ಹೆಂಗ್ ಮ್ಯಾನೇಜ್ ಮಾಡಿ? ಒಂದ್ ಸೀನ್ ಅಟ್ ಟೈಮ್, ಒಂದ್ ಡೈಲಾಗ್ ಅಟ್ ಟೈಮ್. ಮಿಕ್ಕಿದ್ದೆಲ್ಲ ಓದ್ಕೊಂಡು ಹೋದ್ರೆ confuse ಆಗ್ಬಿಡ್ತದೆ. ಈ ಶಾರ್ಟ್ ಅಲ್ಲಿ ಈ ಲೈನ್ ಏನಿದೆ ಫಸ್ಟ್ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಹಿಂದಿಲಿ ಒಂದ್ 2 ಸತಿ ಬಾಯ್ಪಾಠ ಮಾಡ್ಕೊಳ್ಳೋದು, ಪಾಸ್ ಇದು ಎಲ್ಲಿದೆ ಅಂತ ಅರ್ಥ ಅದು ಗೊತ್ತಾದ್ಮೇಲೆ ಪುಣ್ಯಕ್ಕೆ ಸಂಸ್ಕೃತ ಬೇಸಿರೋದ್ರಿಂದ ಗ್ರಾಮರ್ ಎಲ್ಲ ಸೇಮ್ ಇತ್ತು. ಸೊ ಒಂದ್ ಎರಡು ವಾರದಲ್ಲಿ ಒಂದ್ ಲೆವೆಲ್ ಕಂಟ್ರೋಲ್ ಬಂತು. ಅದಾದ್ಮೇಲೆ ಇವಾಗ ಹಿಂದಿ ಫ್ಲೂಯೆಂಟ್ ಆಗಿ ಮಾತಾಡ್ತೀವಿ. ಫ್ಲೂಯೆಂಟ್ ಅಲ್ಲ ಅನ್ನಕ್ಕಾಗಲ್ಲ, ಹಿಂದಿ ಕೇಳಿದವ್ರು ತುಂಬಾ ಬೈಕೊಳ್ತಾರೆ. ನನ್ನ ಪ್ರಕಾರ ಹಿಂದಿ ನನಗ್ ಗೊತ್ತಿರೋಷ್ಟು ಚೆನ್ನಾಗಿ ಮಾತಾಡ್ತಾರೆ. ಶಂಕರ್ನಾಗ್ ಸರ್ ನೀವು ಏನಂತ ಕರಿತಿದ್ರಿ? ಶಂಕರ್ ಅಂಕಲ್. ಸೊ ನಿಮಗೂ ಅವ್ರಿಗೂ ಇರುವಂತಹ ಒಡನಾಟ ಎಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ನೀವು ಎಮೋಷನಲಿ ಯಾವ ವಿಚಾರಕ್ಕೆ ಕನೆಕ್ಟ್ ಆಗಿದ್ದೀರಿ? ಸರ್, ಅವ್ರದ್ದು ಒಂದು ಯುನೀಕ್ ಒಂದು ವ್ಯಕ್ತಿತ್ವ ಏನಂತಂದ್ರೆ, ಬೇರೆ ಅವರ ಜೊತೆ ಅವರ ಬ್ಯಾಂಡ್ ವಿಡ್ತ್, ಅವರ ವೇವ್ ಲೆಂತ್, ಅವರದೇ ರೀತಿಯಾದ ಇದರಲ್ಲಿ ಕನೆಕ್ಟ್ ಆಗೋದು. ಸೊ ನಾನು ಎಷ್ಟೋ ಜನ ಶಂಕರ್ನಾಗ್ ಸರ್ ಅವರ ಕ್ಲೋಸ್ ಫ್ರೆಂಡ್ ಆಗ್ಲಿ, ಅವರ ಜೊತೆ ಇದ್ದವ್ರ ಜೊತೆ ಮೀಟ್ ಮಾಡಿದ್ದೀನಿ. ಅವರ ಜೊತೆ ಶಂಕರ್ನಾಗ್ ಅವ್ರ ಬಗ್ಗೆ ನಾವು ಮಾತಾಡ್ಕೊಂಡಿದೀವಿ. ಬಟ್ ಅವ್ರು ಹೇಳೋ ಶಂಕರ್ನಾಗ್ ಅವರೇ ಬೇರೆ ತರ ಇರ್ತಾರೆ, ನಾನು ಹೇಳೋ ಶಂಕರ್ನಾಗ್ ಅವರೇ ಬೇರೆ ತರ ಇರ್ತಾರೆ. ನಮ್ಗೇನೆ ಆಶ್ಚರ್ಯ ಆಗುತ್ತೆ, ನಿಮ್ ಜೊತೆ ಆ ತರ ಇದ್ರ, ನಿಮ್ ಜೊತೆ ಈ ತರ ಇದ್ರ ಅಂತ. ಸೊ ಅವ್ರದ್ದೊಂದು ಎಕ್ಸ್ಟ್ರಾರ್ಡನರಿ ಎಬಿಲಿಟಿ ಇತ್ತು. ನನಗೆ, ನಾನು ಎಷ್ಟೇ ವಯಸ್ಸಲ್ಲಿ ಚಿಕ್ಕವನಾದ್ರೂ ತುಂಬಾ ಜನ ಕೇಳ್ತಾರೆ ಅವರು ಒಂದು ತಂದೆ ಸ್ಥಾನದಲ್ಲಿ ಗಾಡ್ ಫಾದರ್. ಇಲ್ಲ, ಆತರ ಇರ್ಲಿಲ್ಲ ಅವರು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಒಂದು ಹೆಮ್ಮೆಯಾಗೂ ಹೇಳ್ತೀನಿ, ಒಂದು ಪ್ರೀತಿಯಲ್ಲೂ ಹೇಳ್ತಾ ಇದ್ದೀನಿ. ಆತರ ಇದ್ಬಿಟ್ಟಿದ್ರೆ ನಾನು ಅಷ್ಟು ಕ್ಲೋಸ್ ಆಗ್ತಾ ಇರಲ್ವೇನೋ, ಅಥವಾ ಅಷ್ಟು ಇದ್ರೆ ಅವರು ಒಂಥರ ಗೈಡೆನ್ಸು, ಇನ್ಸ್ಟ್ರಕ್ಟರ್, ಅಡ್ವೈಸರ್ ಆ ಸ್ಥಾನ ಕೊಟ್ಟೋಗಿರೋರು. ಅವ್ರು ಆ ಸ್ಥಾನದಲ್ಲಿ ಇರ್ತಾರೆ. ಒಬ್ಬ ಓಲ್ಡರ್ ಫ್ರೆಂಡ್ ಆಗಿರ್ತಾರೆ. ಸೊ ನನಗೆ ನನ್ನ ಭಾಷೆಯಲ್ಲಿ ಅರ್ಥ ಮಾಡಿಸ್ತಾ ಇದ್ರು, ನನಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರು. ಅವ್ರನ್ನ ನಾನು ಏನು ಪ್ರಶ್ನೆ ಕೇಳಬಾರ್ದು, ಅಥವಾ ನಾನು ಒಬ್ಬ ಚೈಲ್ಡ್ ಆಕ್ಟರ್, ಅವ್ರದ್ದು ಅಷ್ಟು ಆಲ್ರೆಡಿ ಅಷ್ಟು ಅಚೀವ್ ಮಾಡಿರೋ ಡೈರೆಕ್ಟರ್ ಅಥವಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಲ್ಲೆಲ್ಲ ಪಂಡ್ಯ ಅಂದ್ರೆ ಒಂದು ಎಕ್ಸ್ಟ್ರಾರ್ಡನರಿ ಅಚೀವ್ ಮಾಡಿರೋಂಥ ಆಕ್ಟ್ರು, ಹೀರೋ, ಅದೆಲ್ಲ ಯಾವತ್ತೂ ಅವರು ಆತರ ಕಣ್ಣಿಗೆ ಕಾಣಿಸ್ಲಿಲ್ಲ. ಸೊ ನನ್ನ ಪಾತ್ರದ ಬಗ್ಗೆ ಏನೋ ಡೌಟ್ ಇದ್ರೆ, ಅಥವಾ ಬೇರೆ ಯಾವ್ದು ನಮಗೆ ಸಂಬಂಧ ಇಲ್ದಿರೋ ಆ ಸೀನ್ ಬಗ್ಗೆನೂ ನಾನು ಏನಾದ್ರು ಹೋಗಿ ಡೌಟ್ ಹೇಳಿದ್ರೆ, ಅಷ್ಟೇ ಪೇಷನ್ಸ್ ಇಂದ ನನ್ನ ಸೈಡ್ ಕೂರಿಸ್ಕೊಂಡು, ಇಲ್ಲ ಮಂಜು ಇದು ಯಾಕೆ ಈ ತರ ಅಂತಂದ್ರೆ ಇದೇ ತರ ನೀ ಹೇಳೋದು ಒಂದು ಕರೆಕ್ಟ್ ಇದೆ, ಬಟ್ ಈ ರೀಸನ್ಗೆ ಅದು ಅವನು ಮಾಡಲ್ಲ. ಸ್ವಾಮಿ ಪಾತ್ರ ಒಂದು ಸೀನ್ ಅಲ್ಲಿ ಎದುರು ಉತ್ತರ ಕೊಡ್ತಾನೆ ಟೀಚರ್ಗೆ, ಬೈತಾನೆ ಯಾವ್ದೋ ಒಂದು ವಿಚಾರಕ್ಕೆ, ಏನೋ ರಿಲಿಜನ್ ಬಗ್ಗೆ ಏನೋ ಮಾತಾಡಿದಾಗ ಅವ್ನು ಬೈತಾನೆ. ಅಂಡ್ ಇದು ಸ್ವಲ್ಪ ಕಾಂಟ್ರಡಿಕ್ಟ್ ಇದೆ. ಸ್ವಾಮಿ ಯಾವಾಗ್ಲೂ ಭಯ ಬೀಳ್ತಾ ಇರ್ತಾನೆ, ರಾಜ ಮುಂದೆ ಇರ್ತಾನೆ, ಇವನು ಮಣಿ ಕಂಡ್ರೆ ಭಯ, ರಾಜ ಪ್ಲೀಸ್ ಮಾಡ್ತಾನೆ. ಸರ್ ಇಲ್ಲ, ಸ್ವಾಮಿಗೆ ಅಷ್ಟು ಪಾತ್ರಗಳು, ಅಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅಷ್ಟು ಇಂಟಿಗ್ರಿಟಿ ಇದೆ ಅವನಿಗೆ. ಸೊ ಇದು ಮಾತ್ರ ಅಲ್ಲ, ಇನ್ ಫ್ಯೂಚರ್ ಅಲ್ಲಿ ಅವನು ಬ್ರಿಟಿಷ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲೂ ಹೋಗಿ ಕಲ್ಲು ಹೊಡಿತಾನೆ, ಕ್ಯಾಪ್ ಸುಟ್ಟಾಕ್ಬಿಡ್ತಾನೆ. ಸೊ ಅವನಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಗಳು ಇದೆ. ಅಲ್ಲೇನೆ ನಾವು ಆ ಭಯ ಇದ್ರೂ ಆ ಧೈರ್ಯ ಬಂತು ಅನ್ನೋದು ತೋರಿಸ್ಬೇಕು. ಸೊ ಒಂದು ಹುಡುಗನಿಗೆ, ಒಬ್ಬ ಆಕ್ಟರ್ಗೆ, ಒಬ್ಬ ಚೈಲ್ಡ್ಗೆ ಎರಡೂ ಇಟ್ಕೊಳ್ಳಿ. ನನ್ನ ವಯಸ್ಸಲ್ಲಿ ಕಮ್ಮಿ ಇದ್ರು ನನ್ನ ಅಷ್ಟು ವಯಸ್ಸಲ್ಲಿ ಗೊತ್ತಿದ್ದಂತ ಒಬ್ಬ ಆಕ್ಟರ್ಗೆ ಈ ಕ್ಲಾರಿಟಿ ಸಿಕ್ಬಿಡ್ತು ಅಂದ್ರೆ ಅದನ್ನ ನಾನು ಎಮೋಟ್ ಮಾಡೋದು ಈಸಿ ಆಗುತ್ತೆ. ಬರೀ ಇಲ್ಲ ನಾನು ಹೇಳಿದಷ್ಟು ಮಾಡು, ಓಕೆ ಅದು ಮಾಡ್ಬೋದು ಅನ್ನೋದಕ್ಕೂ ಕೂತ್ಕೊಂಡು ಯಾಕೆ ಆ ಪಾತ್ರ ಹಂಗೆ ಮಾಡ್ತಾನೆ ಅಂತ ಕೇಳೋದಕ್ಕೆ. ಸೊ ಅವಾಗ ನೀವು ಎಷ್ಟು ಜನ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅನ್ನೋ ಕಾಂಪ್ಲಿಮೆಂಟ್ ಶಂಕರ್ನಾಗ್ ಸರ್ಗೆ ಅಷ್ಟೇ ಕಂಪ್ಲೀಟ್ ಅವ್ರಿಗೆ ಹೋಗಿ ಸೇರ್ಬೇಕು.